ಸ್ಥಳಾಂತರ ಆದೇಶವನ್ನು ಕೃಷಿ ಸಚಿವರೊಂದಿಗೆ ಮಾತನಾಡಿದ್ದು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಭರವಸೆ ನೀಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಪಟ್ಟಣದ ಕೃಷಿ ಉಪನಿರ್ದೇಶಕರ ಕಚೇರಿ ಸಿಂಧನೂರಿಗೆ ಸ್ಥಳಾಂತರ ಆದೇಶ ವಿರುದ್ಧ ಲಿಂಗಸೂಗೂರು ಅಭಿವೃದ್ಧಿ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ 30ನೇ ದಿನದ ಧರಣಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಸರ್ಕಾರದ ಇಂತಹ ತೀರ್ಮಾನಗಳಿಂದ ಯಾವುದೇ ತಾಲೂಕು ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಸರ್ಕಾರ ಈಗಾಗಲೇ ಲಿಂಗಸೂರಿನಿಂದ 200 ಬೆಡ್ಗಳ ಆಸ್ಪತ್ರೆಯನ್ನು ಸಿಂಧನೂರಿಗೆ ವರ್ಗಾಯಿಸಿದ್ದು, ಆರ್ಟಿಒ ಕಚೇರಿ, ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಕಚೇರಿ, ಕೆಎಸ್ಆರ್ಟಿಸಿ ಡಿವಿಷನ್ ಆಫೀಸ್ ಈಗ ಕೃಷಿ ಉಪನಿರ್ದೇಶಕ ಕಚೇರಿ ಸ್ಥಳಾಂತರಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಸರ್ಕಾರಕ್ಕೆ ಸಿಂಧನೂರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದರೆ ಸಿಂಧನೂರಿಗೆ ಇನ್ನೊಂದು ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಮಂಜೂರಾತಿ ನೀಡಲಿ 10,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಸಿಂಧನೂರನ್ನು ಅಭಿವೃದ್ಧಿಪಡಿಸಲಿ, ನಮ್ಮದೇನು ಅಭ್ಯಂತರವಿಲ್ಲ ಎಂದು ತಿಳಿಸಿದರು. ಬ್ರಿಟಿಷರ ಕಾಲದಿಂದಲೂ ಇಲ್ಲಿಯ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಗಳನ್ನು ಒಂದೊಂದಾಗಿ ಸಿಂಧನೂರಿಗೆ ವರ್ಗಾಯಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ರೆಡ್ಡಪ್ಪ, ಎಚ್ ದೊಡ್ಡಮನಿ, ಆರ್ಜೆ 32 ಕನ್ನಡ ನ್ಯೂಸ್, ಲಿಂಗಸೂಗೂರು. ಕಾಲದ ಧರಣಿ ಸತ್ಯಾಗ್ರಹಕ್ಕೆ ಅನೇಕ ಸಂಘಟನೆಗಳು ಹಂತ ಹಂತವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಲಿಂಗಸೂಗೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಲಿಂಗಸೂಗೂರಿನ ಎಲ್ಲ ಕ್ಷೇತ್ರದ ಜನ ಒಟ್ಟಿಗೆ ಸೇರಿ ಒಂದು ಅಭಿವೃದ್ಧಿ ಹೋರಾಟ ಸಮಿತಿಯನ್ನ ರಚನೆ ಮಾಡಿದರೆ ಆ ಮೂಲಕ ಹೋರಾಟ ಮುಂದುವರಿಸ್ತಾ ಇದ್ದೇವೆ. ಈಗ ನಮ್ಮ ಉಪ ಕೃಷಿ ನಿರ್ದೇಶಕರ ಕಚೇರಿ ಸಿಂಧನೂರಿಗೆ ವರ್ಗಾವಣೆ ಮಾಡುವ ದಿಕ್ಕಿನಲ್ಲಿ ಆದೇಶ ಆಗಿದೆ ಇತ್ಯಾದಿ ಪ್ರಕ್ರಿಯೆಗಳು ಮುಂದುವರೆದಿದ್ದಾವೆ. ಈ ಧರಣಿ ಸತ್ಯಾಗ್ರಹದಲ್ಲಿ ರೈತ ಸಂಘ ಕೂಡ ಭಾಗವಹಿಸಿ ಆ ಸಂದರ್ಭದಲ್ಲಿ ಮಾನ್ಯ ಚೂಪತ್ರಗೌಡ ಅವರು ನನಗೆ ಈ ಸಮಾಚಾರವನ್ನ ತಿಳಿಸಿದರು. ಆ ದಿನ ನಮ್ಮ ಸ್ನೇಹಿತರೇ ಆದಂತ ಚಲುವರಾಯಸ್ವಾಮಿಗೆ ಫೋನ್ ಮಾಡಿ ನಾನು ಹೇಳಿದೆ, ಅದು ಯಾಕೆ ಕಚೇರಿಯನ್ನ ಬದಲಾಯಿಸಕ್ಕೆ ಹೋಗಿದ್ದೀರಿ, ಯಾಕೆ ಏನು ಉದ್ದೇಶ ಇಟ್ಕೊಂಡಿದ್ದೀರಪ್ಪ, ಬರ್ತೀವಿ ಲಿಂಗಸೂಗೂರಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ ಕರ್ಕೊಂಡ್ ಬರ್ತೀನಿ ಅಂದೆ. ಅಣ್ಣ ನಾನು ಎಲ್ಲೋ ಇದ್ದೀನಿ, ನಾನು ಇಷ್ಟು ಗಂಟೆಗೆ ಹಿಂಗ್ ಬಂದ್ಬಿಡ್ತೀನಿ, ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಮುಗಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಕ್ಯಾಬಿನೆಟ್ ಮುಗಿಸ್ಕೊಂಡು ಅವರು ನಾವು ಒಂದು ಕಡೆ ಕುಂತು ಮಾತಾಡಿ ಅವ್ರು ಹೇಳಿದ್ರು, ನಮ್ಗೇನ್ ತರಾತುರಿ ಇಲ್ಲ, ಇದನ್ನು ವರ್ಗಾವಣೆ ಮಾಡೋ ಉದ್ದೇಶ ಇಲ್ಲ, ಏನೋ ನಮ್ಮ ಪಕ್ಕದ ಕ್ಷೇತ್ರದ MLA ಅವರು ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ಇದನ್ನ ಮಾಡಿಕೊಡಿ ಅಂತ ಹೇಳಿ ಮೇಲ್ಮಟ್ಟದಿಂದ ಹೇಳಿದ ಕಾರಣಕ್ಕೆ ಈ ಪ್ರಕ್ರಿಯೆ ಆಗಿದೆ. ಈಗ ನೀವು ಬೇಡ ಅಂತ ಹೇಳ್ತಾ ಇದ್ದೀರಿ, ಈಗೇನ್ ನಾವೇನ್ ಮಾಡಕ್ ಹೋಗೋದಿಲ್ಲ, ಆದ ಹಾಗೇನೆ ತಟಸ್ಥ ಮಾಡ್ತೀವಿ, ಆಮೇಲೆ ಯಾವತ್ತಾದ್ರೂ ಒಂದ್ ದಿವಸ ಇದನ್ನ ನೀವು ಮುಖ್ಯಮಂತ್ರಿ ಭೇಟಿ ಮಾಡಿ ಆಮೇಲೆ ಇದನ್ನ ಕೈ ಬಿಡೋಣ ಅಂತ ಹೇಳಿ ಮಾತಾಡಿ ಆ ಪ್ರಕ್ರಿಯೆ ಶಿವು ಎಲ್ಲ ನಿಮ್ ಜೊತೆ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದ್ರೆ ಒಂದು ವಿಷಯ ಇಲ್ಲಿ ಮಾನ್ಯ ನಮ್ಮ ಅಸಿಸ್ಟೆಂಟ್ ಕಮಿಷನರು ಇದ್ದಾರೆ, ಅವ್ರ ಮೂಲಕ ಸರ್ಕಾರಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಸಿದ್ದರಾಮಯ್ಯನವರು ನಮ್ಗೆ ಹಳೆ ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ್ಯಾವ ಸರ್ಕಾರ ಇರುತ್ತೆ, ಯಾಕಂದ್ರೆ ಸರ್ಕಾರ ನಿಮ್ದು ಇರ್ತದೆ, ಯಾವ್ಯಾವ ವೀಕ್ ಪ್ಯಾಕೆಟ್ ಇರ್ತದೆ ಅಂದ್ರೆ ಯಾವ್ದು ಬೇರೆ ಪಕ್ಷದ ಅಭ್ಯರ್ಥಿಗಳು ಗೆದ್ದಿರೋ ಕ್ಷೇತ್ರಗಳು ಅಂತಾನೆ ಇಟ್ಕೊಳ್ಳಿ, ನಿಮಗೆ ಯಾವ್ಯಾವ ಬೇಕೋ ಅದನ್ನೆಲ್ಲದನ್ನು ಈ ಕಡೆಗೆ ವರ್ಗಾವಣೆ ಮಾಡ್ಕೊಂಡ್ಬಿಟ್ರೆ ಸರಿ ಆಗತ್ತಾ ಅಥವಾ ತಪ್ಪಾಗುತ್ತಾ? ಈ ತರ ಬೆಳವಣಿಗೆ ಲಿಂಗಸೂಗೂರಲ್ಲಿ ಪ್ರಾರಂಭ ಆಗಿರೋದು, ಇದು ರಾಜ್ಯಕ್ಕೆ ಎಲ್ಲಾರು ಬೆಳೆದು ಬಿಟ್ಟಾತು. ತತ್ಕ್ಷಣವೇ ಈಗ ಆಗಿರುವ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು. ಯಾಕಂದ್ರೆ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು, ಆಸ್ಪತ್ರೆ 200 ಬೆಡ್ ಹೋಯ್ತು, ಆಮೇಲೆ ವಿದ್ಯುತ್ ಶಕ್ತಿ ಇಲಾಖೆಯ ರಿಪೇರಿ ಮಾಡುವ ಕೇಂದ್ರ
ವರ್ಗಾವಣೆ ಆಯ್ತು. ಮೂರನೇದು RTO ಕಚೇರಿ ವರ್ಗಾವಣೆ ಆಯ್ತು. ಆಮೇಲೆ KSRTC ಡಿಪೋ ಡಿವಿಷನ್ ಆಫೀಸ್ ಕೂಡ ವರ್ಗಾವಣೆ ಆಯ್ತು. ಮತ್ತೆ ಇನ್ಯಾಕೆ ತಾಲೂಕ್ ಆಫೀಸು AC ಆಫೀಸ್ ಯಾಕೆ ಬಿಟ್ಟಿದ್ರೆ? ತಾಲೂಕ್ ಆಫೀಸು AC ಆಫೀಸು ಪೊಲೀಸ್ ಸ್ಟೇಷನ್ ತರಿಸ್ಕೊಂಬಿಡಿ. ಅಂದ್ರೆ ಜನರಿಗೆ ಅವಶ್ಯಕತೆ ಏನಿದೆ, ಜನರಿಗೆ ಸರಳವಾಗಿ ಸರ್ಕಾರದ ಅನುಕೂಲಗಳು ದೊರೀಬೇಕು ಅನ್ನೋ ಕಾರಣಕ್ಕೆ ಕಚೇರಿಗಳನ್ನ ನಾವು ಜನಸಾಮಾನ್ಯರಿಗೆ ಹತ್ತಿರದಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೆ ಎಲ್ಲ ಇಲಾಖೆಗಳನ್ನ ಆಯಾಯ ತಾಲೂಕುಗಳಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಮಾಡಿ. ಈಗ ಒಂದು ಹೊಸ ತಾಲೂಕನ್ನ ರಚನೆ ಮಾಡಿದರೆ ಅದಕ್ಕೆ ಏನೇನು ಇಲಾಖೆಗಳು ಬೇಕಂತ ಹೇಳಿ ಎಲ್ಲದನ್ನು ಪಟ್ಟಿ ಮಾಡಿ ಅದಕ್ಕೆ ಕಚೇರಿಗಳನ್ನ ಕೊಟ್ಟು ಅದಕ್ಕೆ ಸಿಬ್ಬಂದಿಗಳನ್ನ ಕೊಟ್ಟು ವ್ಯವಸ್ಥೆ ಮಾಡಲ್ವಾ? ಹಿಂದೆ ಬ್ರಿಟಿಷ್ನವ್ರು ಇರುವಾಗ ಇದೆಲ್ಲ ಪಟ್ಟಿಯಾಗಿದೆ. ಲಿಂಗ್ಸೂಗೂರು ಇದು ಸ್ವಲ್ಪ ಅಭಿವೃದ್ಧಿ ಪಥದಲ್ಲಿದೆ, ಡೆವಲಪ್ಮೆಂಟ್ ಅಲ್ಲಿ ಮುಂದೆ ಇದೆ. ಇದು ಎಲ್ಲ ತಾಲೂಕುಗಳಿಗೆ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಗಳಿಗೆ ಕೇಂದ್ರ ಇದೆ. ಆ ಕಾರಣಕ್ಕೆ ಇಲ್ಲಿ ಇಂತಿಂತ ಇಲಾಖೆಗಳು ಇರಲಿ ಅಂತ ಹೇಳಿ ಮಾಡಿದ್ದಾರೆ. ಅವತ್ತು ರಾಜಕಾರಣ ಇರಲಿಲ್ಲ. ಬ್ರಿಟಿಷ್ನವರ ಆಡಳಿತ ಮಾಡುವಾಗ ರಾಜಕಾರಣ ಇರಲಿಲ್ಲ. ಅವ್ರಿಗೆ ಯಾವ ಅಂಕಿ ಅಂಶಗಳು ಅಥವಾ ಲೆಕ್ಕಾಚಾರಗಳು ಕರೆಕ್ಟ್, ತಾವು ತಗೊಂತಕ್ಕಂತ ಕೆಲಸ ಪಕ್ಕದ ಕ್ಷೇತ್ರದವ್ರು ಮಾಡಿದ್ರೆ ಅದು ಕೂಡ ತಪ್ಪೆ. ಈಗ ನಾನು ಯಾವ್ದಾದ್ರು ಈ ಕಡೆ ತಾಲೂಕು ಆ ಕಡೆ ತಾಲೂಕಿಗೂ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೂ ಕೂಡ ತಪ್ಪಂತ ಹೇಳ್ತೀನಿ. ಯಾಕೆ ಅಂದ್ರೆ ನಿಮ್ಮ ತಿಳುವಳಿಕೆ, ನಿಮ್ಮ ಸರ್ಕಾರ ಏನಿದೆಯೋ ಹೆಚ್ಚುವರಿಯಾಗಿ ಒಂದು ಇಲಾಖೆಯನ್ನ ಹಾಕ್ಸ್ಕೊಳ್ರಿ. ಇಲ್ಲಿ ಯಾವುದು ಉಪ ನಿರ್ದೇಶಕರು 2 ಇದೆಯಲ್ಲ, ಬೆಂಗಳೂರಿಂದ ಮುಖ್ಯಮಂತ್ರಿ ಕೈಲಿ ಅಲರ್ಟ್ ಮಾಡಿಸ್ಕೊಂಡು ಹಾಕ್ಸ್ಕೊಳಪ್ಪ. ಅಲ್ಲಿ ಯಾರು ಶಾಸಕ ಹಾಕ್ಸ್ಕೋ, ಇನ್ನೊಂದು AC ಆಫೀಸ್ ಹಾಕ್ಸ್ಕೋ, ಇನ್ನೊಂದು DC ಆಫೀಸೇ ಹಾಕ್ಸ್ಕೋ, ಜಿಲ್ಲೆ ಮಾಡಿಸ್ಕೊಂಡು. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತಾರ? ಅದು ಬಿಟ್ಟು ಎಲ್ಲೋ ಇರ್ತಕ್ಕಂತ ಸವಲತ್ತನ್ನ ತಾನು ಅಧಿಕಾರದಲ್ಲಿ ಇದೀನಿ ಅಂತ ಹೇಳಿ ತಗೊಳ್ಳೋದು ತಪ್ಪಾಗುತ್ತೆ. ಅದನ್ನ ಕೈ ಬಿಡ್ರಿ. ನಿಮ್ಮ ತಾಲೂಕಿನ ಅಭಿವೃದ್ಧಿಯನ್ನ ನೀನು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತೀಯೋ ಈ ತಾಲೂಕಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯವರು ಆ ಜವಾಬ್ದಾರಿಯನ್ನ ಮಾಡ್ತಾರೆ. ಆಡಳಿತದ ಅಧಿಕಾರ ನಿಮ್ಮ ಹತ್ರ ಇದೆ ಅಂತ ಹೇಳಿ ತಪ್ಪು ಮಾಡಕ್ ಹೋಗ್ಬಾರ್ದು. ಆಯ್ತು, ನಾಳೆ ಸಿಂಧನೂರೇ ಇಟ್ಕೊಳ್ಳಿ, ಅಲ್ಲಿ ವಿಪಕ್ಷದಲ್ಲಿ ಬರ್ತಕ್ಕಂತ ಶಾಸಕ ಗೆಲ್ತಾನೆ ಅಂತ ಇಟ್ಕೊಳ್ಳಿ. ನಾಳೆ ಲಿಂಗ್ಸೂಗೂರಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂತ ಶಾಸಕ ಗೆಲ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಮತ್ತೆ ಈ ಕಡೆಗೆ ವರ್ಗಾವಣೆ ಮಾಡ್ಕೋಬಹುದಲ್ಲ. ಅಂದ್ರೆ ಈ ನಡವಳಿಕೆಯೇ ತಪ್ಪು. ಇದು ಈ ತಪ್ಪು ಸಂಪ್ರದಾಯವನ್ನ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬಾರ್ದು. ಅವರು ಕಾಂಗ್ರೆಸ್ ಇಂದಲಾದ್ರೂ ಗೆದ್ದಿರ್ಲಿ, ಬಿಜೆಪಿ ಇಂದಲಾದ್ರೂ ಗೆದ್ದಿರ್ಲಿ, JDS ಅಲ್ಲಿ ಗೆದ್ದಿರ್ಲಿ, ಯಾವುದೇ ಪಕ್ಷದಲ್ಲಿ ಗೆದ್ದಿರ್ಲಿ, ಈ ತಾರತಮ್ಯವನ್ನ ಹುಟ್ಟಾಕ್ತಕ್ಕಂತ ಪ್ರಕ್ರಿಯೆ ಯಾವುದೇ ಸರ್ಕಾರದಲ್ಲಿ ಆಗಬಾರ್ದು. ಇದನ್ನು ಮೀರಿ ನಿಮ್ಗೇನಾದ್ರೂ